ನೀವು ನನ್ನ ಹತ್ರ ಪ್ರಾಡಕ್ಟನ್ನು ಪರ್ಚೇಸ್ ಆದರೂ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ನಾನು ಹೇಳುವಂಥ ಈ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಆದರೂ ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿದಾಗ ಮಾತ್ರ ನಮಗೆ ರಿಸಲ್ಟ್ ಯಾವುದಾದ್ರೂ ನಾವು ಕೆಲಸನಾದರೂ ಪ್ರಾರಂಭ ಮಾಡೋಕ್ಕೂ ಮೊದಲು ನಮಗೇನೂ ಆಗಂಗಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಹಂಗೆ ಸ್ಕಿನ್ನಿಗೂ ಅಷ್ಟೇ ನಾವು ಪ್ಯಾಕನ್ನು ಹಾಕ್ತಾ ಬಂದಾಗ ಮಾತ್ರ ನಾವು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಮುಖ ಕಳೆಗೊಂದೈತಿ, ಶೈನ್ ಇಲ್ಲ, ಕಪ್ಪು ಕಲೆಗಳದವು, ಬಂಗ್ ಜಾಸ್ತಿ ಐತಿ ಅನ್ನೋರಿಗೆ ಇವತ್ತಿನ ಈ ಫೇಸ್ ಪ್ಯಾಕು ರಾಮಬಾಣವಾಗಿ ಕೆಲಸ ಮಾಡ್ತೈತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಹಳಷ್ಟು ಜನ ಹೇಳ್ತಿರ್ತಾರೆ ನನ್ನ ಸ್ಕಿನ್ನು ಕಳೆಗೊಂದೈತಿ, ಹೊಳಪಿಲ್ಲ, ಮತ್ತು ಸ್ಕಿನ್ನಲ್ಲಿ ಬಹಳಷ್ಟು ಬಂಗ್ ಐತಿ, ಅನ್ಇವನ್ ಸ್ಕಿನ್ ಟೋನ್ ಆಗೈತಿ, ಆಮೇಲೆ ಈ ಒಂದು ರಿಂಕಲ್ಸು ಫೈನ್ ಲೈನ್ಸು ಜಾಸ್ತಿ ಬರ್ತಾ ಇದಾವು ಅಂತ ಹೇಳಂದು. ಅದಕ್ಕೆ ಇವತ್ತು ನಾನು ತೋರಿಸುವಂಥ ಒಂದು ಒಳ್ಳೆಯ ಅತ್ಯದ್ಭುತ ಔಷಧಿ ಗುಣಗಳನ್ನು ಹೊಂದಿರುವಂಥ ಒಂದು ಪೌಡ್ರಿಂದ ಇವತ್ತು ನಾನು ನಿಮ್ಗೆ ಒಂದು ಫೇಸ್ ಪ್ಯಾಕನ್ನು ಮಾಡಿ ತೋರಿಸಿದ್ದೀನಿ. ಬಹಳಷ್ಟು ತಿಂಗಳ ಹಿಂದೆ ನಾನು ಈ ವಿಡಿಯೋನ ಹಾಕಿದ್ದೆ. ಆ ವಿಡಿಯೋನ ಯಾರು ನೋಡಿಲ್ಲ, ಈ ವಿಡಿಯೋ ಅವರಿಗೆ ಯೂಸ್ಫುಲ್ ಆಗುತ್ತೆ. ಯಾಕಂತ ಅಂದ್ರೆ ಭಾಳಷ್ಟು ಹಿಂದೆ ಹೋಗಿ ವಿಡಿಯೋ ನೋಡೋದಕ್ಕೆ ಬೇಜಾರು ಮಾಡ್ಕೊತಾರೆ. ಒಬ್ಬರು ಫೋನ್ ಮಾಡಿದ್ರು ನಿನ್ನೆ, ಅಲ್ಲಿ ಅದ್ರೊಳಗೆ ಏನೋ ಹಾಕಿದ್ರಲ್ಲ, ನನಗೆ ಹೇಳ್ರಿ ನೀವು ಅದ್ರೊಳಗೆ ಏನೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿ ಮರ್ತು ಬಿಟ್ಟಿವಿ ಅಂತ ಹೇಳೋದು. ಅದ್ರ ವಿಡಿಯೋ ಹುಡ್ಕೋದಕ್ಕೂ ಸಹಿತ ಅವರು ಬೇಜಾರು ಮಾಡ್ಕೊತಾರೆ. ಅದು ಈ ಪಿಗ್ಮೆಂಟೇಷನ್ಗೋಸ್ಕರ ಅಂತ ಹೇಳೋದು ನಾನು ಭಾಳಷ್ಟು ವಿಡಿಯೋಗಳನ್ನ ಹಿಂದೆ ಹಾಕ್ಕೊಂತ ಬಂದಿದ್ದೀನಿ. ಇದೇ ರೀತಿ ಫೇಸ್ ಪ್ಯಾಕ್ಗಳನ್ನ, ಮುಲೇಟಿಯನ್ನು ಬಳಸಿ ಫೇಸ್ ಪ್ಯಾಕ್ಗಳನ್ನ ಭಾಳಷ್ಟು ಹಾಕಿದ್ದೀನಿ ನಾನು. ಹಿಂದೆ ಹೋಗಿ ನೋಡೋಕ್ಕಾಗ್ಲಿದ್ದವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತಾ ಅಂತ ಹೇಳಂದು. ಬಹಳಷ್ಟು ಜನರಿಗೆ ಬಂಗಿರುತ್ತೆ. ಬಂಗು ಇರೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಂಗಿಲ್ಲ, ನಮ್ಮ ಎಲ್ಲಿ ಹೋದ್ರು ನಾನು ಕಾನ್ಫಿಡೆಂಟ್ ಆಗಿ ಇರೋಕ್ಕಾಗಂಗಿಲ್ಲ. ಆ ಸ್ಕಿನ್ನಲ್ಲಿರುವಂಥ ಬಂಗನ ನಾವು ಕಳ್ಕೋಬೇಕು ಅಂತ ಹೇಳೋದು ಬಹಳಷ್ಟು ಖರ್ಚು ಮಾಡಿರ್ತೀವಿ, ಬಹಳಷ್ಟು ನಾವು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರ್ತೀವಿ. ಆದರೆ ನಾನು ಇವತ್ತು ತೋರಿಸೋವಂಥ ಒಂದು ಹೋಮ್ ರೆಮಿಡಿ ಏನೈತಿ, ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ಇದನ್ನು ನೀವು ಏನೇನೆಲ್ಲ ಪೌಡರ್ಗಳನ್ನ ಹಾಕ್ತೀನಿ ಅದನ್ನು ನೀವು ಬರೀ ಸರ್ಚ್ ಮಾಡಿ ನೋಡ್ರಿ. ಇದರಿಂದ ನಿಮ್ಗೆ ಎಷ್ಟೊಂದು ಸ್ಕಿನ್ನಿಗೆ ಬೆನಿಫಿಟ್ ಐತಿ. ಆಮೇಲೆ ನಾವು ಬಂಗು ಹೋಗೋದಕ್ಕೆ ಹೌದಪ್ಪ ಇದು ಕರೆಕ್ಟಾಗಿರುವಂಥ ಒಂದು ಫೇಸ್ ಪ್ಯಾಕು ಅಂತ ಹೇಳೋದು ನೀವು ಮನವರಿಕೆ ಮಾಡ್ಕೊತೀರಿ. ಅದಕ್ಕೋಸ್ಕರ ಇವತ್ತು ನಾನು ಹಾಕಿರುವಂಥ ಒಂದು ಫೇಸ್ ಪ್ಯಾಕನ್ನು ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಎಲ್ಲೂ ಅದ್ರ ಬಗ್ಗೆ ನಾವು ಹುಡುಕಿ ಅದು ಸರ್ಚ್ ಮಾಡಿದ್ರೊಳಗೆ ಏನೈತೆ ಅಂತ ತಿಳ್ಕೊತೀವಿ ಅನ್ನೋದಾದ್ರೆ ನಿಜವಾಗ್ಲೂ ಸರ್ಚ್ ಮಾಡಿ ಆರಾಮಾಗಿ ಹೋಗಿ ಹುಡುಕೊಂಡು ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳೋದು ಹುಡುಕಿ ಪ್ಯಾಕನ್ನು ಹಾಕ್ಬೋದು. ಇಲ್ಲಪ್ಪ ಇವ್ರ ಮೇಲೆ ನಂಬಿಕೆ ಐತಿ, ನಾವು ಫೇಸ್ ಪ್ಯಾಕ್ಗಳನ್ನ ಹಾಕೊಂತ ಬಂದಿದ್ದೀವಿ, ಈಸಿ ಆಗೈತಿ. ನಿನ್ನೆ ಒಂದು 2-3 ಜನ ನನಗೆ ಫೋನ್ ಮಾಡಿದ್ರು, ನೀವು ಹೇಳುವಂಥ ಒಂದು ಫೇಸ್ ಪ್ಯಾಕ್ಗಳು ಭಾಳ ಚೆನ್ನಾಗದಾವು, ನಾವು ಮನೆ ಟ್ರೈ ಮಾಡ್ತಿದ್ದೀವಿ, ನಮಗೆ ಯೂಸ್ ಆಗ ಕುಂತೈತಿ ಅಂತ ಹೇಳೋದು. ಅದಕ್ಕೋಸ್ಕರ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ನಿಮ್ಮ ಮನ್ಯಾಗ ಟ್ರೈ ಮಾಡ್ತಿದ್ರ, ಅದರಿಂದ ನಿಮಗೆ ರಿಸಲ್ಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಹಾಕ್ರಿ, ಬೇರೆಯವರಿಗೆಲ್ಲ ಹೆಲ್ಪ್ ಆಗುತ್ತಾ ಅಂತ ಹೇಳೋದು. ಅವರು ಆಯ್ತು ಸಿಸ್ಟರ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾರೆಲ್ಲ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಿದ್ದೀರೋ ನೀವು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಬೇರೆದವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಅದಾರ ಬಂಗು ಹೋಗ್ಲಾಡ್ಸೋದು ಪ್ರಯತ್ನ ಮಾಡ್ಕೊಂತಾರೆ, ಭಾಳಷ್ಟು ಜನ ಅದಾರ. ಅದಕ್ಕೋಸ್ಕರ ನೀವು ಹಾಕುವಂಥ ಒಂದೊಂದು ಕಮೆಂಟ್ ಅವರಿಗೆ ಭಾಳ ಹೆಲ್ಪ್ಫುಲ್ ಆಗ್ತಾವೆ. ಅದಕ್ಕೋಸ್ಕರ ಕಮೆಂಟ್ ಹಾಕಿರಿ ಅಂತ ಹೇಳ್ತೀನಿ. ನಾನು ಯಾವ್ಯಾವ ಪೌಡರ್ಗಳನ್ನ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ನೀವು ಬೇಕಿದ್ರೆ ಸರ್ಚ್ ಮಾಡಿಕೊಂಡು ಅದು ಸರಿಯಾಗಿ ಐತಿ ಅಂತ ಹೇಳೋದು ನಿಮಗೆ ಅನಿಸಿದಾಗ ಈ ಪ್ಯಾಕನ್ನು ನೀವು ಹಾಕ್ಬೋದು ಅಂತ ಹೇಳ್ತೀನಿ. ನನ್ನ ಹತ್ರ ಇರುವಂಥ ಒಂದು ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಆಯಿಲು, ಸೋಪು ಎಲ್ಲ ಅವೈಲೇಬಲ್ ಇರ್ತಾವೆ. ನಿಮಗೆಲ್ಲರಿಗೂ ಯಾರಿಗೆ ಬೇಕೋ ಅವರು ನಾನು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನೇ ರಿಪ್ಲೈ ಮಾಡ್ತೀನಿ. ಎಷ್ಟೋ ಸರ್ತಿ ನಂಬರ್ ಕೊಟ್ಟಿರ್ತೀನಿ, ನಂಬರ್ ಕೊಟ್ಟರು ಅದನ್ನು ಪೂರ್ತಿ ವಿಡಿಯೋ ನೋಡದೇ ಇದ್ದಾಗ ನಿಮ್ಗೆ ಅಲ್ಲಿ ಸ್ಕಿಪ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿದಾಗ ಮಧ್ಯಕ್ಕೆ ನಾನು ನಂಬರ್ ಹಾಕಿರ್ತೀನಿ, ಅಲ್ಲಿಂದ ನೀವು ಆರ್ಡರ್ ತೊಗೊಳಕ್ಕೆ ನಿಮ್ಗೆ ಅನುಕೂಲ ಆಕತಿ. ನನಗೆ ಮತ್ತೆ 2-3 ಜನ ಮತ್ತೆ ನನಗೆ ಕಮೆಂಟ್ ಹಾಕಿದ್ದಾರೆ, ಎಲ್ಲಿ ಹೆಂಗೆ ಅದನ್ನ ಆರ್ಡರ್ ಮಾಡ್ಕೋಬೇಕು ನಾವು ಅಂತ ಹೇಳಂದು. ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಅವಾಗಲೇ ನೀವು ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಬರ್ರಿ ಈಗ ನಾನು ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕಿದೆ ಮತ್ತು ಅದರ ಬೆನಿಫಿಟ್ಸ್ ಏನು ಅಂತ ಹೇಳ್ತಾ ಪ್ಯಾಕನ್ನು ರೆಡಿ ಮಾಡಿಕೊಂಡು ಹಾಕಿ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ಹೇಳ್ತೀನಿ, ನಾನು ಇಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ದೀನಿ ಆ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ತರಿಸ್ಕೋಬೋದು. ಒಳ್ಳೆ ಪ್ರಾಡಕ್ಟ್ ಆಗಿರ್ತಾವೆ ನಾನು ತರಿಸೋವಂಥವು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಮಂಜಿಸ್ಟಾ ಪೌಡ್ರ್ ತೊಗೊಂಡಿದ್ದೀನಿ, ಹಂಗೆ ಅರ್ಧ ಸ್ಪೂನಷ್ಟು ಮೋರಿಂಗಾ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮೊಲೇಟಿ ಪೌಡ್ರ್ ತೊಗೊಂಡಿದ್ದೀನಿ, ಹಂಗೆ ಅರ್ಧ ಸ್ಪೂನಷ್ಟು ಇಲ್ಲಿ ಅರ್ಧಕ್ಕಿಂತ 3/4 ಸ್ಪೂನಷ್ಟು ನಾನು ಇಲ್ಲಿ ಮೊಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ಜಾಸ್ತಿನೇ ಮೊಲೇಟಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಹಂಗೆ ಅದ್ರ ಜೊತೆಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ವೈಟ್ ಟರ್ಮರಿಕನ್ನು ತೊಗೊಂಡಿದ್ದೀನಿ. ನಾನು ಇಷ್ಟನ್ನು ಹಾಕಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಇಲ್ಲಿ ಹಾಕೋಬೋದು. ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇದ್ದವರು ನೀವು ಇಲ್ಲಿ ಮೊಸರು ಹಾಕೋಬೋದು. ಇಲ್ಲಪ್ಪ ನಮಗೆ ಮೊಸರು ಆಗಬರಲ್ಲ ಅಂತಂದವರು ಹಾಲು ಹಾಕೋಬೋದು, ಅದು ಆಗಬರಲ್ಲ ನಾವು ರೋಸ್ ವಾಟರ್ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನಿಗೆ ಯಾವುದಾಗುತ್ತೋ ಅದನ್ನು ನೀವು ಇಲ್ಲಿ ಹಾಕಿ ನೀವು ಸ್ಕಿನ್ಗೆ ಇದನ್ನ ಅಪ್ಲೈ ಮಾಡ್ಕೋಬೋದು ಪ್ಯಾಕನ್ನು. ಈ ಒಂದು ವಿಡಿಯೋನ ನಾನು ಭಾಳಷ್ಟು ಹಿಂದೆ ಹಾಕಿದ್ದೀನಿ. ಈ ಮೊದಲಿಗೆಲ್ಲ ನೋಡದೇ ಇರೋರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಂದು ಈ ಪ್ಯಾಕನ್ನು ನೀವು ಮಾಡಿ ತೋರಿಸ್ತಿದ್ದೀನಿ ನಾನು. ಇದರೊಳಗಿರುವಂಥ ಒಂದು ಈ ಎಲ್ಲಿನ ಪೌಡ್ರ್ಗಳನ್ನು, ಈ ಪೌಡ್ರ್ಗಳಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗನ್ನು ಹೋಗಲಾಡಿಸುವಂಥ ಶಕ್ತಿ ಹೇರಳವಾಗಿರೋದ್ರಿಂದ ನಾವು ಆಮೇಲೆ ಇದು ಒಂದು ಎಲ್ಲವೂ ನೈಸರ್ಗಿಕವಾಗಿ ನಮ್ಮ ಪರಿಸರ ಕೊಟ್ಟಿರುವಂಥ ಒಂದು ಗಿಡಮೂಲಿಕೆಗಳಿಂದ ಮಾಡಿರುವಂಥ ಪೌಡರ್ ಇದಾಗಿರ್ತೈತಿ. ಇಲ್ಲಿ ಮಂಜಿಸ್ಟಾ ಪೌಡ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು, ಅನ್ಇವನ್ ಸ್ಕಿನ್ ಟೋನ್ ಏನೈತೆ
ಆಮೇಲೆ ಸ್ಕಿನ್ನು ಕಳೆಗುಂದಿರ್ತೈತಿ, ಹೊಳಪಿರಂಗಿಲ್ಲ. ಆ ಎಲ್ಲದಕ್ಕೂ ಈ ಒಂದು ಮಂಜಿಷ್ಠಾ ಪೌಡರ್ ನಮಗೆ ಸಹಾಯ ಮಾಡ್ತೈತಿ. ಇಲ್ಲಿ ನಾನು ಪ್ಯಾಕ್ ಆಗಿ ಒಂದು 15 ನಿಮಿಷ ಬಿಟ್ಟಿದ್ದೀನಿ, ಸೆಮಿ ಡ್ರೈ ಆಗೋವರೆಗೂ ಬಿಟ್ಟು ನಂತರ ಸ್ವಲ್ಪನೇ ಸ್ಕಿನ್ನನ್ನು ನಾನು ಹಸಿ ಮಾಡಿಕೊಂಡು ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಇಲ್ಲಿ ನಾನು ಸಾವಕಾಶವಾಗಿ ಮಸಾಜ್ ಮಾಡ್ತಾ ಬರ್ತಿದ್ದೀನಿ. ಇಲ್ಲಿ ನಾನು ಸ್ಪೀಡಾಗಿಟ್ಟಿರೋದ್ರಿಂದ ನಿಮಗೆ ಸ್ಪೀಡಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಸಾವಕಾಶವಾಗಿ ನೀವು ಇಲ್ಲಿ ಮಸಾಜ್ ಮಾಡಬೇಕು. ಲೈಟಾಗಿ ಅಂದರೆ ಜಾಸ್ತಿ ಒತ್ತಿ ಮಸಾಜ್ ಮಾಡೋ ಹಂಗಿಲ್ಲ, ಸಾವಕಾಶವಾಗಿ ಮಸಾಜ್ ಮಾಡಿ ನಾನು ಇಲ್ಲಿ ಫೇಸನ್ನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರ್ತೈತಿ ಅಂತಂದ್ರೆ. ಈ ಒಂದು ಪ್ಯಾಕ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಕಪ್ಪು ಕಲೆ, ಬಂಗು, ಅನ್ಯ ಸ್ಕಿನ್ ಟೋನ್ ಏನೈತಿ ಎಲ್ಲಾನು ಹೊಡೆದೋಡಿಸ್ತೈತಿ. ಮುಲೇಟಿ, ಮಂಜಿಷ್ಠಾ, ಮೋರಿಂಗಾ ಪೌಡ್ರು, ಆಮೇಲೆ ಈ ಒಂದು ಬಿಳಿ ಅರಿಶಿನ, ವೈಟ್ ಟರ್ಮರಿಕ್ ಅಂತ ಏನಂತೀವಿ, ಅದಷ್ಟು ನಮಗೆ ಒಂದು ಒಳ್ಳೆ ಪರಿಸರ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಔಷಧಿ ಗುಣಗಳನ್ನು ಹೊಂದಿರುವಂಥ ಗಿಡಮೂಲಿಕೆಗಳು ಇವಾಗಿರ್ತಾವೆ. ಇದರಿಂದ ನಾವು ಪೌಡ್ರನ್ನು ನಾವು ತಯಾರಿಸಿಕೊಂಡು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ಪ್ರತಿ ಸರ್ತಿ ನಾವು ಫೇಸ್ ಪ್ಯಾಕನ್ನು ಹಾಕಿ ನಾವು ಕ್ಲೀನ್ ಮಾಡ್ಕೊಂಡಾಗ ನಮ್ಮ ಸ್ಕಿನ್ನಲ್ಲಿ ಹೊಳಪನ್ನು ನಾವು ನೋಡ್ಬೋದು, ಹಾಗೆ ಕಲೆರಹಿತವಾದಂಥ ತ್ವಚೆನ ನಾವು ಪಡ್ಕೋಬೋದು. ಮುಲೇಟಿಯಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗನ್ನು ಹೋಗಲಾಡಿಸುವಂಥ, ಕಪ್ಪು ಕಲೆನ ಹೋಗಲಾಡಿಸುವಂಥ ಅತ್ಯದ್ಭುತವಾದಂಥ ಔಷಧಿ ಗುಣ ಐತಿ. ಮತ್ತು ಮೋರಿಂಗಾದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಬಂಗನ್ನು ಹೋಗಲಾಡಿಸೈತಿ. ಅರಿಶಿನ ಆಂಟಿಸೆಪ್ಟಿಕ್ ಗುಣ ಹೊಂದಿರೋದ್ರಿಂದ ಅದು ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ, ಹಂಗೆ ಗುಳ್ಳೆಗಳಿದ್ರೆ ಕಡಿಮೆ ಮಾಡ್ತೈತಿ. ಮತ್ತು ಇದರಲ್ಲಿ ಮೊಸರನ್ನು ಕೂಡ ನಾವು ಹಾಕೊಂಡಿದ್ವಿ. ಮೊಸರು ಸಹಿತ ನಮ್ಮ ಇದರೊಳಗೆ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಶಕ್ತಿ ಈ ಮೊಸರಿಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತೈತಿ, ಇಡೋದಕ್ಕೆ ಸಹಾಯ ಮಾಡ್ತೈತಿ. ಹಾಗಾಗಿ ಇಲ್ಲಿ ಬಳಸಿರುವಂಥ ಒಂದೊಂದು ಪ್ರಾಡಕ್ಟು ಅಷ್ಟು ಔಷಧಿ ಗುಣವನ್ನು ಹೊಂದೈತಿ. ಹಾಗಾಗಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಆಗಿರುವಂಥ ಫೇಸ್ ಪ್ಯಾಕ್ ಅಲ್ಲ. ಈ ಒಂದು 4 ಪೌಡರ್ನ ನೀವು ತಂದಿಟ್ಕೊಂಡು ಈ ಪೌಡರ್ನ ಹಾಕ್ಕೊಂಡು ಒಂದು ಫೇಸ್ ಪ್ಯಾಕನ್ನು ನೀವು ಪ್ರತಿದಿನ ಫೇಸ್ ಪ್ಯಾಕನ್ನು ಹಾಕ್ತಾ ಬಂದ್ರೆ, ಅಥವಾ ಒಂದಿನ ಬಿಟ್ಟು ಒಂದಿನ ಫೇಸ್ ಪ್ಯಾಕನ್ನು ಹಾಕಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ 100 ಅಲ್ಲ 200% ಬಂದ ಬರುತ್ತೆ. ಆದ್ರೆ ಒಬ್ಬ ಸಿಸ್ಟರು ನಿನ್ನೆ ನಾನು ಕಮೆಂಟ್ ಹಾಕಿದ್ದೆ, 5 ತಿಂಗಳು ನಾನು ಸತತವಾಗಿ ನಾನು ಯೂಸ್ ಮಾಡ್ಕೊತ ಬಂದಿದ್ದೀನಿ, ಇವತ್ತು ನನಗೆ ರಿಸಲ್ಟ್ ಸಿಗ್ತಾ ಐತಿ ಅಂತ ಹೇಳಿದ್ರು ಕಮೆಂಟ್ ಹಾಕಿದ್ದು ನೋಡಿದಿರಿ. ಹಂಗೆ ನಮ್ಮ ಒಳ್ಳೆ ಮತ್ತು ಬೇರೆ ಈಗ ಒಂದೊಬ್ರು ನಮ್ಗೆ ಗೊತ್ತಿಲ್ಲದ ಒಬ್ಬ ಸಿಸ್ಟರು ಯಾವಾಗಿದ್ರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಮಂಜುಳಾ ಸಿಸ್ಟರ್ ಕಾಂಟ್ಯಾಕ್ಟಲ್ಲಿದ್ದಾರೆ. ಆಮೇಲೆ ಈ ವಂಜಾಕ್ಷಿ ಮೇಡಮು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಇವರಿಷ್ಟರು ನಮ್ಗೆ ರೆಗ್ಯುಲರ್ ಆಗಿರುವಂಥ ಕಸ್ಟಮರ್ ಹೌದು, ಕೊಡುವಂಥ ಪ್ರಾಡಕ್ಟ್ಗಳನ್ನ ಪ್ರತಿದಿನ ತಪ್ಪದೇನೆ ಯೂಸ್ ಮಾಡಿ ರಿಸಲ್ಟನ್ನು ಪಡ್ಕೊಂಡವರು ಆಗಿರ್ತಾರೆ. ಅದಕ್ಕೋಸ್ಕರ ಈಗ ನೋಡ್ರಿ ನಾನು ಹೇಳಿದಂಥ ಹೋಮ್ ರೆಮಿಡಿನೂ ಟ್ರೈ ಮಾಡಿ ಅವರು ರಿಸಲ್ಟ್ ಪಡ್ಕೊಂಡ್ರೆ. ಅದಕ್ಕೋಸ್ಕರ ದಯವಿಟ್ಟು ನೀವು ನನ್ನ ಹತ್ರ ಪ್ರಾಡಕ್ಟನ್ನು ಪರ್ಚೇಸ್ ಆದರೂ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ನಾನು ಹೇಳುವಂಥ ಈ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಆದರೂ ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿದಾಗ ಮಾತ್ರ ನಮಗೆ ರಿಸಲ್ಟ್. ಯಾವುದಾದ್ರೂ ನಾವು ಕೆಲಸನಾದರೂ ಪ್ರಾರಂಭ ಮಾಡೋಕ್ಕೂ ಮೊದಲು ನಮಗೇನು ಆಗಂಗಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಹಂಗೆ ಸ್ಕಿನ್ನಿಗೂ ಅಷ್ಟೇ ನಾವು ಪ್ಯಾಕನ್ನು ಹಾಕ್ತಾ ಬಂದಾಗ ಮಾತ್ರ ನಾವು ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳಕ್ಕೆ ಸಾಧ್ಯತೆ ಐತಿ. ಅದಕ್ಕೋಸ್ಕರ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೋಸ್ಕರ ನೀವು ಒಂದು 15 ನಿಮಿಷ 20 ನಿಮಿಷ ಟೈಮ್ ಕೊಡ್ರಿ, ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್ ಬಾಯ್.